ಘಟನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹತ್ಯೆಯಾದ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೂಡ ಅಂಜಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಅವರೇ ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೇಳೋಣ. ಸರ್, ಕುಟುಂಬಸ್ಥರಿಗೆ ಏನು ಸಾಂತ್ವನ ಹೇಳಿದರು, ಏನು ಆಗ್ರಹ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು ಅಂತ? ಈಗಾಗಲೇ ಭಾಳ ನೊಂದ ಜೀವ ಅದು. ನಾವು ಕೂಡ ನೊಂದನಲ್ಲಿದ್ದೇವೆ, ನಮ್ಮ ಮಗಳು ಕಳ್ಕೊಂಡು. ಅದೇ ರೀತಿ ಅವರು ಕೂಡ ಒಂದು ಮೊಮ್ಮಗಳನ್ನು ಕಳ್ಕೊಂಡು ಅವರು ಕೂಡ ತಾಯಿ ಇಲ್ಲದ ಮಗಳಕ್ಕೆ ಮತ್ತು ತಂದೆ ಕೂಡ ಇದ್ದರೂ ಇಲ್ದಂಗೆ ದೂರ ಇದ್ದರು. ಅಂಥ ಒಂದು ಬಡತನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜೀವ ಎಲ್ಲ ಕಡೆ ಕೂಲಿ ಕೆಲಸ ಮಾಡಿಕೊಂಡು ಕಲ್ಯಾಣ ಮಂಟಪದಲ್ಲಿ ಬಾಂಡೆ ಮುಸುರಿ ಮಾಡಿ ಜೀವನ ಮಾಡ್ಕೊಂಡಂತ ಹೋಗುವಂಥ ಕುಟುಂಬದು. ಅದರಿಂದ ನಾನು ಕೂಡ ನಿನ್ನೆ ವೈಯಕ್ತಿಕವಾಗಿ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟೆ. ಅದೇ ರೀತಿ ಸರ್ಕಾರಕ್ಕೂ ಕೂಡ ನಾನು ಡಿಮ್ಯಾಂಡನ್ನು ಮಾಡಿದ್ದೀನಿ. ಈಗಾಗಲೇ ಅವರಿಗೆ ಮನೆ ಇಲ್ಲ, ಒಂದು ವಸತಿ ಮನೆಯನ್ನು ಮಾಡಿಕೊಡಿ, ಆಶ್ರಯ ಮನೆಯಲ್ಲಿ. ಅದ್ರ ಜೊತೆಗೆ ಅವರು ಇಬ್ಬರು ಸಹೋದರರು ಇರ್ತಾರೆ, ಅವ್ರಿಗೂ ಕೂಡ ಒಂದು ಯಾವುದರ ಅಂಗನವಾಡಿ ಟೀಚರ್ ಆಗಲಿ ಅಥವಾ ಅಂಗನವಾಡಿ ಆಯಾ ಪೋಸ್ಟ್ ಆಗಲಿ ಕೊಡಿ. ಮತ್ತು ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು 25 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕಂತ ಕೂಡ ನಾನು ಆಗ್ರಹ ಮಾಡಿದ್ದೇನೆ. ನಿನ್ನೆ ಅಂಜಲಿನ ದುಡಿದು ಜೀವನ ನಡೆಸ್ತಿಲ್ಲ ಅಂದ್ರೆ ಇವಾಗ ನಮ್ಮ ಬದುಕಿಗೆ ಯಾರು ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈಗಾಗಲೇ ಅವ್ರಿಗೆ ಕುಟುಂಬಕ್ಕೆ ಅಕ್ಕಿನೇ ಅಂಜಲಿನ ಮುಖ್ಯವಾಗಿ ಈ ಕುಟುಂಬನ ನಡ್ಸ್ಕೊಂಡು ಹೋಗ್ತಾ ಇದ್ಲು. ಇದರಿಂದ ಭಾಳ ಆಘಾತ ಆಗಿದ್ದಾರೆ. ಬಾಡಿಗೆ ಮನೆ ಇದ್ದಾರೆ, ಬಾಡಿಗೆ ಮನೆ ಕೂಡ ಓನರು ಬಿಡ್ಸೋಕ್ಕೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಕೂಡ ಆಗಿದೆ. ಅದಕ್ಕೆ ಈ ರೀತಿ ಇರೋದ್ರಿಂದ ತಕ್ಷಣ ಒಂದು ಗೌರ್ಮೆಂಟ್ ಆಶ್ರಯ ಯೋಜನೆ ಮನೆಯನ್ನು ಅವ್ರಿಗೆ ಘೋಷಣೆ ಮಾಡಿ, ಮತ್ತು ಅವ್ರ ಸಹೋದರರು ಇಬ್ಬರು ಇದ್ದಾರೆ, ಅವ್ರಿಗೆ ಯಾರಾದ್ರೂ ಒಬ್ಬರಿಗೆ ಅಂಗನವಾಡಿ ಟೀಚರ್ ಕೊಟ್ಟು ಮತ್ತು ಅವ್ರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು 25 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕಂತ ನಾವು ಮುಖ್ಯಮಂತ್ರಿಗಳ ಕಡೆಯಿಂದ ಮಾಧ್ಯಮ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತೀನಿ ಮತ್ತು ವಿನಂತಿನೂ ಮಾಡ್ತೀನಿ. ಏನು ಆರೋಪಿನೇ ಸಿಕ್ಕಿಲ್ಲ ಸರ್, ಏನು ಪೊಲೀಸು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತೀರಿ? ನೋಡಿ, ಇಷ್ಟೊಂದು ಎಲ್ಲ ಅನುಕೂಲ ಇದೆ ಪೊಲೀಸ್ ಇಲಾಖೆಯಲ್ಲಿ. ಯಾವ ರೀತಿ ಏನೇನು ಆಗಬೇಕು ಎಲ್ಲ ರೀತಿಯಿಂದ ಸೌಕರ್ಯ ಇದೆ. ಅವನು ಒಂದು ಆರೋಪಿನ ಬಂಧಿಸೋಕ್ಕಾಗಿಲ್ಲ. ಇವ್ರಿಗೆ ಎಷ್ಟೊಂದು ಬೇಜವಾಬ್ದಾರಿತನ, ಬರೀ 1-2 ತಂಡ ಮಾಡಿ ಬಿಟ್ಟೇವಿ ಅಂತ ಅಷ್ಟೇ ಹೇಳ್ತಾರೆ, ಇನ್ನೂ ತನಕ ಬಂಧಿಸಿಲ್ಲ. ಮತ್ತು ಅವ್ನು ಬಂಧಿಸೋದು ಯಾವಾಗ? ಇನ್ನೊಂದು ಮರ್ಡರ್ ಮಾಡಿದಾಗ. ಹಿಂದಕ್ಕೆ ಅವ ಸೈಕೋ ಆಗಿ ಭಾಳಷ್ಟು ಮಂದಿ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಪಕ್ಕದ 69ನೇ ವಾರ್ಡಿನ ಸದಸ್ಯನಿಯವರ ಹಸ್ಬೆಂಡ್ ಕೂಡ ಕಂಪ್ಲೇಂಟನ್ನು ಕೊಟ್ಟಾರೆ 6 ತಿಂಗಳ ಹಿಂದೆ. ಅವ ಸೈಕೋ ಆಗಿದ್ದಾನೆ, ಈ ರೀತಿ ಅವ ಕೃತ್ಯ ನಡ್ಸತಾನ, ಮತ್ತು 16 ವರ್ಷದ ಹುಡುಗಿಗೂ ಕೂಡ ಇದೇ ರೀತಿ ಮಾಡ್ಯಾನ ಅಂಥೇಳಿ, ಇವ ಹ್ಯಾಬ್ಚುಲ್ ಆಗ್ಯಾನ ಅಂಥೇಳಿ ಎಲ್ಲ ಕಡೆ ಅವ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ನಿರ್ಲಕ್ಷ್ಯ ವಹಿಸ್ಯಾರ. ಮತ್ತು ಅದರ ಜವಾಬ್ದಾರಿ ಯಾರು? ಪೊಲೀಸರಲ್ಲ. ಅದಕ್ಕೆ ಈ ಪೊಲೀಸರ ವೈಫಲ್ಯದಿಂದ ಈ ಹತ್ಯೆ ಆಗೈತಿ. ಮತ್ತು ಇದ್ರ ಹಿಂದೆ ಯಾರ್ಯಾರು ಅದಾರ ಅವ್ರನ್ನೂ ಕೂಡ ಬಂಧಿಸ್ಬೇಕಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇದಿಷ್ಟು ಏನು ನೇಹಾ ಅವರ ತಂದೆ ನಿರಂಜನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮ್ಮ ಹುಡುಗಿ 10ನೇ ಸಾಲಿಗೆ ಹೋಗ್ತಿದ್ದಳ್ರಿ. ಆ ಹುಡುಗಿ ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ದಳ್ರಿ. ಇಲ್ಲ ಅಲ್ಲ ರೀ, ನಮ್ಮ ಮಗಳು ಸಣ್ಣಕ್ಕಿ. ಆ ಹುಡುಗಿಗೆ ಬೆಳ್ಳಿ ಚೈನ ಹಾಕ್ಕೊಂಡಿದ್ದಳ್ರಿ. ಆ ಬೆಳ್ಳಿ ಚೈನ ಕೇಳ್ಯಾರಂತ್ರಿ. ಕೇಳಿದ್ರೆ ಆಕಿ ಕೊಟ್ಟಿಲ್ಲ ರೀ. ಕೊಟ್ಟಿಲ್ಲ, ನಮಗಾರ ಬಂದು ಹೇಳಿಲ್ರಿ ಹಿಂಗೆ ಕೇಳ್ತಾರಂದು. ಅದಾರ ಒಗದು ಬಂದಿಲ್ರಿ ಆಕಿ. ಅದು ಏನು ಮಾಡ್ಯಾರ ಎಲ್ಲ ನಮ್ಮಿಸಿ ಕೇಳ್ಯಾಳ್ರಿ, ನಿಮ್ಮ ಮನೆಯಾಗ ಬಂಗಾರ ಎಷ್ಟೈತಿ ಎಷ್ಟಿಲ್ಲ ಅಂತಂದು ಎಲ್ಲ ತೊಗೊಂಡೋಗಿ ಕೊಡಂಗ ಮಾಡಿಬಿಟ್ಟಾಳ್ರಿ. 2 ಸಲ ಒಯ್ದು ಕೊಟ್ಟಾಳ್ರಿ ಆಕಿ. ಇವನಿಗೆ ರೀ ಆ ಹುಡುಗಿಗೆ ಮಾತಾಡಿ ಕಸಿ, ದೀಪ ನಿಮ್ಮ ಮನ್ಯಾಗ ಎಷ್ಟದಾವ ಎಷ್ಟಿಲ್ಲ ಬಂಗಾರ ಅಂತ ಎಲ್ಲ ಕೇಳ್ಯಾರಿ. ಕೇಳಿ ಕಸಿ ಎಲ್ಲ ವಿಚಾರ ಮಾಡಿ ಈಶ್ವರಿ ತೊಗೊಂಡು ಬರಂಗ ಮಾಡಿ ಕಸಿ ಎಲ್ಲ ಒಯ್ದು ಕೊಟ್ಟಾರ್ರಿ. ಮೋಸ ಮಾಡ್ಯಾನ್ರಿ. ಆ ಹುಡುಗಿಗೆ ಏನು ಬುದ್ಧಿ ಇಲ್ಲ ರೀ. 5.5 ತೊಲಿ ಅಣ್ಣ, 5.5 ತೊಲಿ ಬಂಗಾರ. ಪೊಲೀಸರಿಗೆ ಎಲ್ಲ ಹೋಗಿ ಸರ, ಎಲ್ಲರಿಗೂ ಹೋಗಿ ಅಣ್ಣಾಗುನ ಬಂದಾನ, ನಮ್ಮಿಂದ ಬಂದಾನ. ಎಲ್ಲ ಬಂದ್ ಕಸಿ ನಮ್ಮ ಸರ್ ಹೋಗ್ಯಾರ. ಎಲ್ಲರೂ ನಮ್ಮ ಸರ್ ಮಗ ಗಂಗಾಧರ್ ಎಲ್ಲ ಅವರು ಇದು ಮಾಡ್ಯಾರ. ಪೊಲೀಸರು ಏನು ಇದು ಮಾಡಿಲ್ಲ ನಮ್ಗೆ. ಅವ್ನಿಗೆ ಕಲಸ ಆಗ್ಬೇಕ್ರಿ, ಗಲ್ಲ ಶಿಕ್ಷೆ ಆಗ್ಬೇಕಂದ್ರೆ ನಮ್ಗೆ ನಾವು ದುಡ್ಕೊಂತೀನರಿ, ನಮ್ಮ ಬಂಗಾರ ಬರ್ಬೇಕ್ರಿ. ನಮ್ಮ ಮನೆಯವ್ರ ಹಮಲಿ ಮಾಡೋರಿ. ನಾವು 3 ತಿಂಗಳ ನಮ್ಮ ಮನೆಯವ್ರು ನಾವು ತಿಂಗಳ 4,000-5,000 ರೂಪಾಯಿ ಬರ್ತೈತ್ರಿ. ನಾವು ಏನು ಜೀವನ ಮಾಡ್ಬೇಕ್ರಿ?
ಇಂತಕ ಮೋಸ ಮಾಡಿದ್ರಿ ಹೆಣ್ಮಕ್ಳು ಇದ್ದಾರ ನಾವ್ ಏನ್ ಮಾಡ್ಬೇಕ್ರಿ ಸಾಯ್ಬೇಕ್ರಿ 6 ತಿಂಗಳಾತ್ರಿ ಸರ್ ಅಂದ್ರೆ ನಿಮ್ಮ ಮಗಳು ಅವ್ರನ್ನು ಪರಿಚಯ ಏನಿಲ್ಲ ರೀ ಏನ್ ಮಾಡ್ಯಾರೋ ಏನಿಲ್ರಿ ಒಟ್ಟ ಗೊತ್ತಿಲ್ರಿ ನಮ್ಗೆ ಆ ಹುಡುಗಂದು ಇದಾಗ ಗೊತ್ತ